ಪ್ರವಾಸಿಗರ ನೆಚ್ಚಿನ ತಾಣ ಗೋವಾದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಕುಡಿದ ಮತ್ತಿನಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾಗ ದಿಢೀರನೆ ಹೊತ್ತಿಕೊಂಡ ಬೆಂಕಿ 25 ಮಂದಿಯನ್ನ ಸುಟ್ಟು ಭಸ್ಮ ಮಾಡಿದೆ. ಅಷ್ಟಕ್ಕೂ ನೈಟ್ ಕ್ಲಬ್ನಲ್ಲಿ ಬೆಂಕಿ ಹೊತ್ತಿಕೊಂಡಿದ್ದು ಹೇಗೆ? ಇನ್ನು ಬೆಂಕಿ ಹೊತ್ತಿಕೊಂಡಿರೋ ಸುದ್ದಿ ಮೊದಲೇ ಗೊತ್ತಾದರೂ 25 ಮಂದಿ ಸತ್ತಿದ್ದು ಹೇಗೆ? ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರೋದೇನು ತೋರಿಸ್ತೇವೆ ನೋಡಿ. ಗೋವಾ ಅಂದ್ರೇನೆ ಬೀಚು, ಮೋಜು, ಮಸ್ತಿ, ಡ್ಯಾನ್ಸು, ಬಿಂದಾಸು. ಅಲ್ಲಿಗೆ ಹೋಗೋ 90ರಷ್ಟು ಜನರು ಎಂಜಾಯ್ ಮಾಡೋದಕ್ಕೆ ಹೋಗ್ತಾರೆ. ಗೋವಾದ ನೈಟ್ ಲೈಫ್ ಅನ್ನ ಒಮ್ಮೆಯಾದರೂ ನೋಡಬೇಕು ಅಂತ ಅದೆಷ್ಟೋ ಜನರಿಗೆ ಆಸೆ ಇರುತ್ತೆ. ಆದರೆ ಹಾಗೆ ಆಸೆ ಪಟ್ಟು ಹೋದವರು ಈಗ ಬೆಂಕಿಯಲ್ಲಿ ಬೆಂದು ಪ್ರಾಣ ಕಳೆದುಕೊಂಡಿದ್ದಾರೆ. ಬರೋಬ್ಬರಿ 25 ಮಂದಿ ಸಜೀವ ದಹನ ಆಗಿದ್ದಾರೆ. ಬೆಲ್ಲಿ ಡ್ಯಾನ್ಸ್ ಮಾಡುವಾಗ ಬೆಂಕಿ, ಕ್ಲಬ್ನಲ್ಲಿದ್ದ 25 ಮಂದಿ ಸುಟ್ಟು ಭಸ್ಮ. ಕ್ಲಬ್ ಮಾಲೀಕನ ವಿರುದ್ಧ ಎಫ್ಐಆರ್, ನ್ಯಾಯಾಂಗ ತನಿಖೆಗೆ ಆದೇಶ. ಗೋವಾ ಬೆಂಕಿಗೆ ಕಾರಣ ಏನು? ಪ್ರತ್ಯಕ್ಷದರ್ಶಿಗಳು ಹೇಳಿದ್ದೇನು? ಗೋವಾ ಅಂದ್ರೇನೆ ಪಬ್ಬು, ಕ್ಲಬ್ಬು, ಮೋಜು, ಮಸ್ತಿ. ಗೋವಾದಲ್ಲಿ ಬೀಚ್ಗಳಿಗಿಂತ ಕ್ಲಬ್ಬು, ಪಬ್ಬುಗಳೇ ಜಾಸ್ತಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ವಿದೇಶಿಗರಿಗೂ ಫೇವ್ರೆಟ್ ಪ್ಲೇಸ್ ಅಂತ ಗೋವಾದಲ್ಲಿ ಎಲ್ಲೆಂದರಲ್ಲಿ ಪಬ್ಬು, ಬಾರ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಭರ್ಜರಿಯಾಗಿ ದುಡ್ಡನ್ನು ಮಾಡಿಕೊಳ್ತಾಗಿದ್ದಾರೆ. ಆದರೆ ದುಡ್ಡು ಮಾಡೋ ಭರದಲ್ಲಿ ಸೇಫ್ಟಿಯನ್ನ ಪಕ್ಕಕ್ಕಿಟ್ಟಿದ್ದು. ಇದರಿಂದ ಒಂದು ಭೀಕರ ದುರಂತವೇ ನಡೆದು ಹೋಗಿದೆ. ಕ್ಲಬ್ನಲ್ಲಿ ಕುಳಿತು ಡ್ಯಾನ್ಸ್ ನೋಡ್ತಾ ಎಂಜಾಯ್ ಮಾಡ್ತಾಗಿದ್ದ 25 ಮಂದಿ ಸಜೀವ ದಹನ ಆಗಿದ್ದಾರೆ. ನೋಡಿ ಬೆಂಕಿ ಹೇಗೆ ಹೊತ್ಕೊಂಡು ಉರಿತಾಗಿದೆ ಅಂತ. ಅಲ್ಲಿ ಒಂದು ಹೋಟೆಲ್ ಇದೆ, ಒಂದು ಕ್ಲಬ್ ಇದೆ ಅನ್ನೋದೇ ಗೊತ್ತಾಗ್ತಾಗಿಲ್ಲ. ಎಲ್ಲ ಕಡೆಯೂ ಸಂಪೂರ್ಣವಾಗಿ ಬೆಂಕಿ ಆವರಿಸಿಕೊಂಡು ಬಿಟ್ಟಿದೆ. ಕತ್ತಲಲ್ಲಿ ಕೆಂಪು ಬಣ್ಣದ ಕಿಚ್ಚು ಮಾತ್ರ ಕಣ್ಣಿಗೆ ಕಾಣ್ತಾಗಿದ್ದು ಎಲ್ಲವನ್ನೂ ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮ ಮಾಡಿದೆ ಬೆಂಕಿ. ಶನಿವಾರ ಮಧ್ಯರಾತ್ರಿ ಈ ಘಟನೆ ನಡೆದಿದ್ದು. ಪೊಲೀಸರು, ಫೈರ್ ಇಂಜಿನ್ ಅವರಿಗೆ ಸುದ್ದಿ ಗೊತ್ತಾಗುವಷ್ಟರಲ್ಲೇ ದೊಡ್ಡ ಮಟ್ಟದ ಅನಾಹುತವೇ ಜರುಗೋಗಿದೆ. ನೀವು ದೃಶ್ಯಗಳಲ್ಲಿ ನೋಡಬಹುದು. ಒಂದು ಕಡೆ ಬೆಂಕಿ ಧಗಧಗಿಸ್ತಾಗಿದ್ರೆ ಮತ್ತೊಂದು ಕಡೆ ಗಾಯಾಳುಗಳನ್ನ ಸ್ಟ್ರೆಚರ್ ಮೇಲೆ ತೆಗೆದುಕೊಂಡು ಹೋಗಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆದರೂ ಈ ದುರಂತದಲ್ಲಿ 25 ಮಂದಿ ಪ್ರಾಣ ಕಳೆದುಕೊಂಡಿದ್ದು 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಈ ಭೀಕರ ಘಟನೆ ನಡೆದಿರೋದು ಉತ್ತರ ಗೋವಾದ ಅರ್ಪೋರಾದಲ್ಲಿರೋ ಬರ್ಚ್ ಬೈ ರೋಮಿಯೋ ಲೇನ್ ಎಂಬ ಕ್ಲಬ್ನಲ್ಲಿ. ಇಲ್ಲಿ ಬೆಂಕಿ ಹೊತ್ತಿಕೊಂಡಾಗ ಡ್ಯಾನ್ಸ್ ಫ್ಲೋರ್ನಲ್ಲಿ ಕನಿಷ್ಠ 100 ಮಂದಿ ಇದ್ದರು. ಬೆಂಕಿ ಕಾಣಿಸಿಕೊಂಡಾಗ ಅಲ್ಲಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ಅಡುಗೆ ಕೋಣೆಯತ್ತ ಓಡಿ ಹೋದರು. ಇದರಿಂದಾಗಿ ಅಲ್ಲಿನ ಸಿಬ್ಬಂದಿಯೊಂದಿಗೆ ಸಿಕ್ಕಾಕೊಂಡ್ರು ಅಂತ ಹೇಳಲಾಗ್ತಾಗಿದೆ. ಸಿಲಿಂಡರ್ ಸ್ಫೋಟದಿಂದಾಗಿ ನೈಟ್ ಕ್ಲಬ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಎಂದು ರಾಜ್ಯ ಪೊಲೀಸ್ ಹೇಳಿದ್ರೆ, ಪ್ರವಾಸಿಗರು ನೃತ್ಯ ಮಾಡುತ್ತಿದ್ದ ಕ್ಲಬ್ನ ಮೊದಲ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಕೆಲ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಆದರೆ ಮೋಜು ಮಸ್ತಿ ಮಾಡೋದಕ್ಕೆ ಅಂತ ಗೋವಾಗೆ ಹೋದವರು ಈಗ ಶವಗಳಾಗಿ ಮನೆಗೆ ತಲುಪುವಂತಾಗಿದೆ. ಹೇಳಿ ಕೇಳಿ, ಅದು ಗೋವಾ ಪಡ್ಡೆ ಹೈಕಳ ನೆಚ್ಚಿನ ತಾಣ. ಅಲ್ಲಿ ಜನ ಹಗಲೊತ್ತಲ್ಲಿ ಬೀಚ್ಗಳ ಬಳಿ ಇದ್ರೆ ರಾತ್ರಿ ಹೊತ್ತು ನೈಟ್ ಕ್ಲಬ್ಗಳಲ್ಲಿ ಇರ್ತಾರೆ. ಇನ್ನು ಶನಿವಾರ ವೀಕೆಂಡ್ ಬೇರೆ. ಇದರಿಂದಾಗೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು. ಬರ್ಚ್ ಕ್ಲಬ್ನಲ್ಲಿ ಸಾಕಷ್ಟು ಜನರು ಜಮಾಯಿಸಿದ್ರು. ಡ್ಯಾನ್ಸ್ ಫ್ಲೋರ್ನಲ್ಲಿ ಕನಿಷ್ಠ ಅಂದ್ರು 100 ಜನರಿದ್ರು. ಈ ವೇಳೆಯೇ ಬೆಂಕಿ ಹೊತ್ತಿಕೊಂಡಿದ್ದು. ಬೆಂಕಿ ಹೊತ್ತಿಕೊಂಡ ಬಳಿಕವೇ ಕೆಲವರು ಕೆಳಗೆ ಓಡಲು ಪ್ರಾರಂಭಿಸಿದ್ರು. ನೆಲಮಹಡಿಯಲ್ಲಿರುವವರು ಅಡುಗೆ ಮನೆಯತ್ತ ಹೋದ್ರು. ಇದೇ ವೇಳೆ ಅಲ್ಲಿದ್ದ ಸಿಬ್ಬಂದಿಗಳು ಬೆಂಕಿಯಲ್ಲಿ ಸಿಕ್ಕಾಕೊಂಡಿದ್ರು. ಕೆಲವರು ಹೊರಗಡೆ ಬರುವಲ್ಲಿ ಯಶಸ್ವಿಯಾದ್ರೆ ಇನ್ನು ಕೆಲವರು ಅಲ್ಲೇ ಸಜೀವ ದಹನ ಆಗಿದ್ದಾರೆ. तो मैं देखा कि हम मेरे एक्चुअली नियर बाई घर है इधर. मैं देखा था कि अभी आग जला. एक्चुअली मोस्टली क्या होता है इधर, कभी पटाखे जलते हैं, कुछ फंक्शन होता है वगैरह, तो उतना ये मतलब हम लोग ने इतना वो चीज़ नहीं लिया. मतलब
मतलब ये नहीं लिया। तो बाद में देखा तो एम्बुलेंस थोड़े टाइम के बाद घर पे गया मैं, एम्बुलेंस जा रहे भाग रहे, तो बाद में अपनी गाड़ी लेके उस साइड में गए तो देखा तो ये सब इंश्योरेंस हो चुका था। ಈ ದೃಶ್ಯವನ್ನ ಒಮ್ಮೆ ನೋಡಿ. ಇಲ್ಲೇ ಬೆಂಕಿಯ ಕಿಡಿ ಹೊತ್ತಿಕೊಂಡಿತ್ತು. ಸ್ಟೇಜ್ ಮೇಲೆ ಒಂದು ಅದ್ಭುತ ನೃತ್ಯ ಆಗ್ತಾಗಿತ್ತು. ಶೋಲೆ ಸಿನಿಮಾದ ಮೆಹಬೂಬಾ ಮೆಹಬೂಬಾ ಅನ್ನೋ ಹಾಡಿಗೆ ಡ್ಯಾನ್ಸರ್ ಮೈ ಬಳುಕಿಸ್ತಾ ನೆರೆದಿದ್ದವರನ್ನ ರಂಜಿಸ್ತಾಗಿದ್ರು. ಆದರೆ ಸ್ಟೇಜ್ ಮೇಲೆ ಬೆಂಕಿ ಕಾಣಿಸಿಕೊಂಡಿತ್ತು. ಡ್ಯಾನ್ಸ್ ಮಾಡ್ತಾಗಿದ್ದ ಡ್ಯಾನ್ಸರ್ ಡ್ಯಾನ್ಸ್ ನಿಲ್ಲಿಸಿ ಬೆಂಕಿಯನ್ನ ನೋಡಿ ಬೆಚ್ಚಿ ಬಿದ್ದು ಓಡಿದ್ರು. ಡ್ಯಾನ್ಸ್ ಫ್ಲೋರ್ನಲ್ಲಿದ್ದವರೆಲ್ಲ ಆಗಲೇ ಎಸ್ಕೇಪ್ ಆಗಿದ್ರು. ಆದರೆ ಅವರು ಆಚೆ ಬರೋದಕ್ಕೆ ಸಾಧ್ಯವಾಗದಂತೆ ಬೆಂಕಿ ಹೊತ್ತಿಕೊಂಡಿದೆ. ಇದರಿಂದ ಸಾಕಷ್ಟು ಮಂದಿ ಉಸಿರುಗಟ್ಟಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನು ಘಟನೆ ಬಗ್ಗೆ ಗೊತ್ತಾಗ್ತಾಗಿದ್ದಂತೆ ಸ್ಥಳಕ್ಕೆ ಪೊಲೀಸರು, ಫೈರ್ ಇಂಜಿನ್ ಎಲ್ಲರೂ ಧಾವಿಸಿದ್ದಾರೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಪೊಲೀಸರು ಫೈರ್ ಇಂಜಿನ್ ಬರೋದರ ಒಳಗೆ ಸಾಕಷ್ಟು ಅನಾಹುತವೇ ಜರುಗಿತ್ತು. ಇನ್ನು ಈ ಅವಘಡಕ್ಕೆ ಸಿಲಿಂಡರ್ ಸ್ಫೋಟ ಕಾರಣ ಅಂತ ಹೇಳ್ತಾಗಿದ್ದು, ಇದರಲ್ಲಿ 25 ಮಂದಿ ಮೃತಪಟ್ಟಿದ್ದಾರೆಂದು ಪೊಲೀಸರು ತಿಳಿಸಿದ್ದಾರೆ. ಮೃತರಲ್ಲಿ ಹೆಚ್ಚಿನವರು ಕ್ಲಬ್ನ ಅಡುಗೆ ಕೆಲಸಗಾರರಾಗಿದ್ದು 3 ಮಹಿಳೆಯರು ಸೇರಿದ್ದಾರೆ. ಸಾವನ್ನಪ್ಪಿದವರಲ್ಲಿ 3 ರಿಂದ 4 ಪ್ರವಾಸಿಗರು ಇದ್ದಾರೆ ಅನ್ನೋದು ಗೊತ್ತಾಗಿದೆ. ये अनफॉर्चुनेट इंसिडेंट हुआ है। यहाँ पे अल्पोरा के अंदर में एक रेस्टोरेंट कम क्लब है। वहाँ पे 12:04 पे पुलिस कंट्रोल रूम में इंफॉर्मेशन आई कि वहाँ कोई फायर इंसिडेंट हुआ है, और वहाँ इमिडिएटली पुलिस और फायर ब्रिगेड और एम्बुलेंस वगैरह सब ने रश किया उधर। तो अब फायर तो अंडर कंट्रोल है और वहाँ से डेड बॉडीज सारी निकाली गई हैं। तो उसमें टोटल जो डेथ काउंट है उसमें 23 है। अभी इस बात की हम लोग पड़ताल कर रहे हैं कि इसमें कितने स्टाफ हैं। जो मैनेजमेंट है उसकी मदद से ये चीज़ करने की कोशिश कर रहे हैं कि इसमें कितने स्टाफ हैं और कितने इसमें जो विजिटर हैं उस रेस्टोरेंट के वो हो सकते हैं। ಕ್ಲಬ್ನಲ್ಲಿ ಬೆಂಕಿ ಕಾಣಿಸಿಕೊಳ್ತಾಗಿದ್ದಂತೆಯೇ ಸ್ಥಳದಲ್ಲಿದ್ದವರು ಆತಂಕಕ್ಕೊಳಗಾಗಿದ್ರು. ಇದರಿಂದ ಗೊಂದಲ ಉಂಟಾಗಿತ್ತು. ಎಲ್ಲರೂ ಸುರಕ್ಷಿತ ಪ್ರದೇಶಕ್ಕೆ ಹೋಗಲು ಪ್ರಯತ್ನಿಸಿ ಒಂದು ಕಡೆ ಸಿಕ್ಕಾಕೊಂಡಿದ್ದಾರೆ. ಗ್ರೌಂಡ್ ಫ್ಲೋರ್ನಲ್ಲಿ ಬೆಂಕಿ ಇಲ್ಲ ಅಂತ ಎಲ್ಲರೂ ಆ ಕಡೆಗೆ ಓಡಿದ್ದು. ಅಲ್ಲಿಂದ ಜನರು ಆಚೆ ಬರೋದಕ್ಕೂ ಸಾಧ್ಯವಾಗಿಲ್ಲ. ಹಾಗಾಗಿಯೇ ಅಲ್ಲಿಯೇ ಉಸಿರುಗಟ್ಟಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನು ಒಂದಷ್ಟು ಜನರನ್ನ ಪೊಲೀಸರು ಕಾಪಾಡಿ ಆಸ್ಪತ್ರೆಗೆ ಸೇರಿಸೋ ಕೆಲಸ ಮಾಡಿದ್ದಾರೆ. ಈ ಬೆಂಕಿ ಅವಘಡ ಆಗಿರೋ ನೈಟ್ ಕ್ಲಬ್ ಅರ್ಪೋರಾ ನದಿಯ ಹಿನ್ನೀರಿನಲ್ಲಿದ್ದು, ಅದು ಕಿರಿದಾದ ಪ್ರವೇಶ ಮತ್ತು ನಿರ್ಗಮ ದ್ವಾರವನ್ನ ಹೊಂದಿದೆ. ದಾರಿ ಚಿಕ್ಕದಾಗಿ ಇರೋದ್ರಿಂದ ಫೈರ್ ಇಂಜಿನ್ ವಾಹನಗಳು, ಟ್ಯಾಂಕರ್ಗಳು ಆ ಸ್ಥಳಕ್ಕೆ ಹೋಗಿ ಬೆಂಕಿ ನಂದಿಸಲು ಸಾಧ್ಯವಾಗಿಲ್ಲ. ಆ ಸ್ಥಳದಿಂದ ಸುಮಾರು 400 ಮೀಟರ್ ದೂರದಲ್ಲಿ ನಿಂತು ಬೆಂಕಿ ಆರಿಸೋ ಕೆಲಸ ಮಾಡಲಾಗಿದೆ. ಇದರಿಂದಾಗಿ ಬೆಂಕಿಯನ್ನ ಬೇಗನೆ ಆರಿಸಲು ಸಾಧ್ಯವಾಗಿಲ್ಲ. ಸದ್ಯ ಘಟನಾ ಸ್ಥಳಕ್ಕೆ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಭೇಟಿ ನೀಡಿದ್ದು, ಘಟನೆಗೆ ಕಾರಣರಾದವರನ್ನ ಸುಮ್ಮನೆ ಬಿಡೋದಿಲ್ಲ, ಕ್ಲಬ್ಗೆ ಅನುಮತಿ ಕೊಟ್ಟ ಅಧಿಕಾರಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿ ಕ್ಲಬ್ ಓನರ್ ನಿರ್ಲಕ್ಷ್ಯ ಕಂಡು ಬಂದಿದ್ದು, ಸೇಫ್ಟಿ ಮೆಜರ್ಸ್ ಕೈಗೊಳ್ಳದೇ ಇದ್ದಿದ್ರಿಂದ ಕ್ಲಬ್ ಮಾಲೀಕನ ಮೇಲೆ ಎಫ್ಐಆರ್ ಮಾಡಲಾಗಿದೆ. ಇದೇ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೂ ಆದೇಶಿಸಲಾಗಿದೆ. ಗೋವಾದಲ್ಲಿ ಇಂಥ ಘಟನೆ ನಡೆದಿರೋದು ಇದೇ ಮೊದಲು. ಘಟನೆಗೆ ಕಾರಣರಾದವರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಮತ್ತೊಂದು ಕಡೆ ಮಡಿದವರಿಗೆ ಪ್ರಧಾನಮಂತ್ರಿ ಸಂತಾಪ ಸೂಚಿಸಿದ್ದು 2 ಲಕ್ಷ ರೂಪಾಯಿಗಳ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ.